ಶನಿಗ್ರಹ, ಗುರುಗ್ರಹ, ಶುಕ್ರಗ್ರಹ ವಕ್ರಗತಿಯಲ್ಲಿ ಸಂಚಾರ ಆರಂಭ ಆಗಿದೆ. ಇದರ ಪ್ರಭಾವ ಏನಾಗಬಹುದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ಇದರಲ್ಲಿ ವಿಶೇಷವಾಗಿ ಶನಿಗ್ರಹ 11ನೇ ತಾರೀಕು ಮೇ 2020 30ಗಳಿಗೆ 43 ಅಂದಾಜು ಸಾಯಂಕಾಲ 6:30 ಸುಮಾರಿಗೆ ವಕ್ರಗತಿ ಆರಂಭ ಆಗಿದೆ. ಇದು ಅಕ್ಟೋಬರ್ ತನಕ ಇರುತ್ತೆ. ಅದೇ ರೀತಿಯಲ್ಲಿ ಗುರುಗ್ರಹ ಕೂಡ 15ನೇ ತಾರೀಕು ಮೇ 2020 23:51 ಸುಮಾರು ಸಾಯಂಕಾಲ 4:30 ಸುಮಾರಿಗೆ ವಕ್ರಗತಿ ಸಂಚಾರ ಆರಂಭ ಆಗಿದೆ. ಅದೇ ರೀತಿ ಶುಕ್ರಗ್ರಹ ಕೂಡ 13ನೇ ತಾರೀಕು ಮೇ 2020 7:21 ಸರಿ ಸುಮಾರು 9:30 ಸುಮಾರಿಗೆ ವಕ್ರಗತಿಯಲ್ಲಿ ಸಂಚಾರ ಆರಂಭ ಆಗಿದೆ. ಇದರ ಪ್ರಭಾವ ಏನಾಗಬಹುದು? 3 ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಆಗ್ತಾ ಇದೆ. ರಾಹು ಕೇತು ಕೂಡ ವಕ್ರ ಗ್ರಹಗಳು, 5 ಗ್ರಹಗಳು ವಕ್ರ ಗ್ರಹಗಳಾಗಿದೆ. ಇದರಲ್ಲಿ ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಯಾವುದೇ ಒಂದು ಶುಭ ಗ್ರಹಗಳು ಅಥವಾ ಅಶುಭ ಗ್ರಹಗಳು, ಶುಭ ಗ್ರಹಗಳು ಯಾವಾಗ ವಕ್ರಗತಿಯಲ್ಲಿ ಸಂಚಾರ ಆಗುತ್ತೋ ಅದು ವಿಶೇಷವಾದ ಶುಭ ಫಲಗಳು ಕೊಡುತ್ತೆ. ಶನೈಶ್ಚರ ಪಾಪಗ್ರಹ ಆಗಿರೋದ್ರಿಂದ ವಕ್ರಗತಿಯಲ್ಲಿ ಸಂಚಾರ ಆಗಿರೋದ್ರಿಂದ ಬಲಿಷ್ಠವಾದ ಗ್ರಹ ಆಗಿಬಿಡುತ್ತೆ. ಅದು ವಿಶೇಷವಾದ ದುಃಖದ ಫಲಗಳೇ ಕೊಡುತ್ತೆ. ಯಾಕೆಂದ್ರೆ ಶನಿಗ್ರಹ ಅಂದ್ರೆ ದುಃಖಕಾರಕ, ಆಯುಷ್ಯಂ ಮರಣಂ ಭಯಂ ದುಃಖಂ ಪತಿತತಾಂ, ಆಯುಷ್ಯಕಾರಕ, ಮರಣಕಾರಕ, ಉದ್ಯೋಗಕಾರಕ, ಆಲಸ್ಯಕಾರಕ ಇದೆಲ್ಲ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ದೋಷಗಳು ಜಾಸ್ತಿ ಕೊಡುತ್ತೆ. ಇವತ್ತಿನ ದಿನ ಪ್ರಪಂಚದಲ್ಲಿ ಕೊರೋನಾ ಅನ್ನುವಂಥ ರೋಗದ ವ್ಯಾಧಿ ಎಲ್ಲಾ ಕಡೆನೂ ಪಸರಿಸಿರೋದ್ರಿಂದ ಅದರ ಪ್ರಭಾವ ಜಾಸ್ತಿ ಆಗುತ್ತೆ. ಅಂದ್ರೆ ರೋಗದ ಪ್ರಭಾವಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಇದರಲ್ಲಿ ವಿಶೇಷವಾಗಿ ನಾರ್ತ್ ಡೈರೆಕ್ಷನ್ ಅಲ್ಲಿ ಆಗ್ಬೋದು, ನಾರ್ತ್ ಡೈರೆಕ್ಷನ್ ಇರುವಂತಹ ದೇಶಗಳಾಗ್ಬೋದು, ರಾಜ್ಯಗಳಲ್ಲಾಗ್ಬೋದು, ಅದೇ ರೀತಿಯಲ್ಲಿ ವಾಯವ್ಯ ದಿಕ್ಕಿನಲ್ಲಿರುವಂತಹ ರಾಜ್ಯಗಳು ಅಥವಾ ದೇಶಗಳಾಗ್ಬೋದು, ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿರುವಂತಹ ರಾಜ್ಯಗಳಾಗ್ಬೋದು ಅಥವಾ ದೇಶಗಳಾಗ್ಬೋದು, ಅಲ್ಲಿ ಇದರ ಕೊರೋನಾ ಅನ್ನುವಂಥ ಸಮಸ್ಯೆ ಅಥವಾ ರೋಗದ ಬಾಧೆ ಅನ್ನೋದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅಥವಾ ಆ ಭಾಗದಲ್ಲಿ ಜಲಪ್ರಕೋಪಗಳಾಗ್ಬೋದು ಅಥವಾ ಭೂಕಂಪಗಳಾಗುವಂಥ ಸಾಧ್ಯತೆಗಳಾಗ್ಬೋದು ಅಥವಾ ಚಂಡಮಾರುತಗಳಾಗ್ಬೋದು, ಯಾವುದಾದ್ರೂ ಒಂದು ದುರ್ಘಟನೆಗಳು ನಡೆಯುವಂಥ ಸಾಧ್ಯತೆಯೂ ಆ ದಿಕ್ಕಿನಲ್ಲಿ ಬರುತ್ತೆ. ಆದರೂ ಇದರಲ್ಲಿ ವಿಶೇಷವಾಗಿ ಅಲ್ಲಿ ಗುರುಗ್ರಹ ಯಾವಾಗ ಯುತಿನಲ್ಲಿ ಕೂತ್ಕೊಂಡಿರುವಂತಹ ಕಾರಣವಾಗಿ ಗುರುನು ವಕ್ರಗತಿಯಲ್ಲಿ ಸಂಚಾರ ಆರಂಭ ಆದ ತಕ್ಷಣ ಅದು ವಿಶೇಷವಾದ ಶುಭ ಫಲಗಳು ಕೊಡುವಂತ ಸಾಧ್ಯತೆಗಳು ಇದೆ. ಇದರಲ್ಲಿ ಯಾವ ಶುಭ ಫಲಗಳು ಕೊಡಬಹುದು ಅಂತಂದ್ರೆ ದೇವಸ್ಥಾನಗಳು ಆರಂಭ ಆಗ್ಬೋದು, ವಿದ್ಯಾಶಯಗಳು ಆರಂಭಗಳಾಗ್ಬೋದು, ಯಾವುದೇ ಒಂದು ಹೋಟೆಲ್ ಉದ್ಯಮಗಳು ಆರಂಭಗಳಾಗ್ಬೋದು. ಅದೇ ರೀತಿ ಹೋಟೆಲ್ ಅಲ್ಲಿ ಅಂದ್ರೆ ಭೋಜನ ಸ್ಥಾನನ ನೋಡ್ತಾ ಇರೋದ್ರಿಂದ ಭೋಜನ ಶಾಲೆಗಳು ಆರಂಭಗಳಾಗ್ಬೋದು. ಅದೇ ರೀತಿಯಲ್ಲಿ ಮನೋರಂಜನೆ ಕೇಂದ್ರಗಳು ಆರಂಭ ಆಗ್ಬೋದು. ದೇವಾಂಗನ ರಮ್ಯ ವಿಹಾರ ಭೂಮಿ ಅಂತಾರೆ, ವಿಹಾರ ಭೂಮಿಗಳು, ಪಾರ್ಕ್ಗಳು ಆರಂಭಗಳಾಗ್ಬೋದು. ಆದ್ರೆ ಎಲ್ಲೇ ಒಂದು ಆರಂಭ ಆದ್ರೂ ಕೂಡ ಶನಿಗ್ರಹ ವಕ್ರವಾಗಿ ನೋಡ್ತಾ ಇರೋದ್ರಿಂದ ಒಂದು ವಕ್ರಗತಿನಲ್ಲಿ ಆರಂಭ ಆಗ್ಬೋದು. ಅಂದ್ರೆ ಯಾವುದೇ ಆರಂಭ ಆದ್ರೂ ಕೂಡ ಏನಾದ್ರೂ ಒಂದು ವಿಶೇಷವಾದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟು ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಇರಬೇಕು ಅಂದ್ರೆ ಕ್ಲೌಡ್ಸ್ ಆಗ್ಬೋದು, ಇದೇ ತರ ಗ್ಯಾಪ್ಸ್ ಡಿಸ್ಟೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದೇ ರೀತಿಯಲ್ಲಿ ಆರಂಭ ಆಗುತ್ತೆ ಅಂತ ಹೇಳುತ್ತೆ. ಅದೇ ಆರಂಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇದರಲ್ಲಿ ಅಂತ ಹೇಳಿದೆ. ಗುರುಗ್ರಹ ಯಾವಾಗ ಅಂದ್ರೆ ಈಗ ಜೂನ್ ತನಕನೂ ಸಂಚಾರ ಆಗಿದೆಯೋ ಜೂನ್ ಒಳಗಡೆ ಇದೆಲ್ಲ ಆರಂಭ ಆಗುವಂತ ಸಾಧ್ಯತೆಗಳಿದೆ. ಇದರಲ್ಲಿ ವಿಶೇಷವಾಗಿ ಎಲ್ಲಾ ಶಾಲೆಗಳು ಆರಂಭ ಆಗುವಂಥದ್ದಾಗಲಿ ಅಥವಾ ಟ್ಯೂಷನ್ಗಳು ಆರಂಭವಾಗುವಂಥದ್ದಾಗಲಿ, ಪರೀಕ್ಷೆಗಳು ಆರಂಭವಾಗುವಂಥದ್ದಾಗಲಿ, ದೇವಸ್ಥಾನಗಳು ಆರಂಭ ಆಗುವಂಥದ್ದಾಗಲಿ, ಎಲ್ಲೇ ಆರಂಭ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನೋದು ಇರುತ್ತೆ. ಅದ್ರ ಜೊತೆಯಲ್ಲಿ ಜಿಮ್ಗಳಾಗ್ಬೋದು, ಯಾವುದೇ ಒಂದು ಪಬ್ಲಿಕ್ ಆಗಿ ಏನೇನು ಕೆಲಸಗಳು ಮಾಡ್ತಾರೋ ಎಲ್ಲ ಆರಂಭ ಆಗುವಂತ ಸಾಧ್ಯತೆಯೂ ಇದೆ ಇದರಲ್ಲಿ ಅಂತ ಹೇಳಿದೆ. ಅದ್ರ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ಗಳಾಗ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳಾಗ್ಬೋದು, ಹಾಲು ಡೈರಿಗಳಾಗ್ಬೋದು. ಹಾಲು ಡೈರಿ ಮೊದಲೇ ಓಪನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭೋಜನ ಶಾಲೆಗಳು ಅಂತಂದ್ರೆ ಅದು ಆರಂಭ ಆಗುವಂತ ಸಾಧ್ಯತೆಗಳಿದೆ. ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗ್ಬೋದು ಅಥವಾ ಮನೆ ತಗೊಳ್ಳೋದಕ್ಕೆ ಆಗ್ಬೋದು ಅಥವಾ ಮನೆ ಕಟ್ಟೋದಕ್ಕೆ ಆರಂಭ ಆಗ್ಬೋದು, ಅದರ ಜಮೀನು ತಗೊಳ್ಳೋದಕ್ಕೆ ಆಗ್ಬೋದು, ಮನೆ ಕಟ್ಟೋದಕ್ಕೆ ಆಗ್ಬೋದು, ಅದರ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಆಗ್ಬೋದು, ಮನೆಗಳು ಕಟ್ಟೋದಕ್ಕೆ ಅವಕಾಶಗಳು ಕೊಡುವಂಥದ್ದಾಗಲಿ, ಅದಕ್ಕೆ ಸಹಾಯ ಮಾಡುವಂಥದ್ದು ಇದೆಲ್ಲ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ ಗುರುಗ್ರಹದ ಬಲಿಷ್ಠತೆಯಿಂದ. ಅದೇ ರೀತಿಯಲ್ಲಿ ಟ್ರಾವೆಲ್ಸ್ಗಳ ಆರಂಭ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುತ್ತೆ. ಹಾಗೆ ವಾಹನಸ್ಯ ಬಂಧೂರ ಅಂದ್ರೆ ವಾಹನಗಳ ಆರಂಭ ಆಗ್ಬೋದು, ವೆಹಿಕಲ್ಗಳೆಲ್ಲ ಎಲ್ಲ ಆರಂಭ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಅದೇ ಕ್ಲೌಡ್ಸ್ ಆಗಿರಬಾರ್ದು, ಎಲ್ಲ ಯಾವುದೋ ಒಂದು ನಿಬಂಧನೆಯ ಮೇಲೇನೆ ಆರಂಭ ಆಗುವಂಥ ಸಾಧ್ಯತೆಗಳಿದೆ ಇದರಲ್ಲಿ. ಅದು ಏರ್ ಟ್ರಾವೆಲ್ಗಳು ಆರಂಭ ಆಗುವಂಥ ಸಾಧ್ಯತೆಗಳಿದೆ ಟ್ರಾವೆಲ್ ಸಂಬಂಧಪಟ್ಟಂತೆ. ಆಮೇಲೆ ಬಿಸ್ನೆಸ್ಗಳು ಸ್ಟಾರ್ಟ್ ಆಗುವಂಥದ್ದಾಗಲಿ, ಅಂದರೆ ವಿದೇಶದಿಂದ ಬಿಸ್ನೆಸ್ಗಳು ಬರುವಂಥದ್ದಾಗಲಿ, ವಿದೇಶದಲ್ಲಿ ಇರುವಂಥ ವ್ಯಕ್ತಿಗಳು ಇಲ್ಲಿ ಬರುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ ವಿಶೇಷವಾಗಿ ಶನೈಶ್ಚರ ಗ್ರಹ ಯಾವಾಗ ವಿಹಭಾವನ ನೋಡ್ತಾ ಇರೋದ್ರಿಂದ ಅದರ ಪ್ರಭಾವ ಜಾಸ್ತಿಯಾಗಿ ಸಮಸ್ಯೆಗಳಾಗುವಂಥದ್ದಾಗಲಿ, ಏಕೆ ಉದ್ಯೋಗಕಾರಕ ಆಗಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಇದರಲ್ಲಿ. ಇದು ವಿಶೇಷವಾಗಿ ಏಪ್ರಿಲ್ 3ನೇ ತಾರೀಕಿಂದ ಶನಿಯ ವ್ಯಾಯಾಂಶದಲ್ಲಿ ಯಾವಾಗ ಸಂಚಾರ ಆಗಿದೆಯೋ
ಅಂದರೆ ದೂರದಲ್ಲಿರುವಂಥ ಅಂದರೆ ಯಾವುದೇ ಒಂದು ಕೆಲಸ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಲಿ, ಕೆಲಸ ಸಂಬಂಧಪಟ್ಟಂತೆ ದೂರ ದೇಶದಲ್ಲಿ ಇರುವಂಥ ವ್ಯಕ್ತಿಗಳಿಗೂ ಕೂಡ ಕೆಲಸಕ್ಕೆ ಅಡಚಣೆಗಳಾಗುವಂಥದ್ದಾಗಲಿ, ಎಲ್ಲರಿಗೂ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಅಡಚಣೆಗಳಾಗುವಂಥ ಸಾಧ್ಯತೆಗಳು ಇದೆ ಇದರಲ್ಲಿ. ಅದೇ ರೀತಿ ವಿಶೇಷವಾಗಿ ಇಲ್ಲಿ ತನಕ ಕೂಡ ಶನೈಶ್ಚರ ಗ್ರಹ ಏಪ್ರಿಲ್ 3ರಿಂದ ಹಿಂದೆ ಎಲ್ಲ ಅಂದರೆ ಆದಿತ್ಯ ರೇಖಾಣದಲ್ಲಿ ಸಂಚಾರ ಮಾಡ್ತಾ ಇದೆ. ಆದಿಗೆ ಸಂಬಂಧಪಟ್ಟಂತೆ ತಲೆ, ಕಣ್ಣು, ಗಂಟ್ಲಿಗೆ ಸಂಬಂಧಪಟ್ಟಂತೆ ದೋಷಗಳು ಬರ್ತಾ ಇತ್ತು, ಮೂಗಿಗೆ ಸಂಬಂಧಪಟ್ಟಿದೆ, ಗಂಟ್ಲಿಗೆ ಸಂಬಂಧಪಟ್ಟಂತೆ ಇದೆಲ್ಲ ಸಮಸ್ಯೆಗಳು ಬರ್ತಾ ಇತ್ತು. ಈಗ ಯಾವಾಗ ಮಧ್ಯದ ರೇಖಾಣದಲ್ಲಿ ಸಂಚಾರ ಆಗ್ತಾ ಇತ್ತು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ, ಕಿಡ್ನಿಗೆ ಸಂಬಂಧಪಟ್ಟಂತೆ ಇದೆಲ್ಲ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಶನಿ ಏಕೆಂದರೆ ಕಾಲಪುರುಷನಾಂಗದಲ್ಲಿ ಯಾವಾಗ ಪಾದಗಳ ನೋಡ್ತಾ ಇದ್ದಾನೆ, ಪಾದಕ್ಕೆ ಸಂಬಂಧಪಟ್ಟಂತ ದೋಷಗಳು ಸಾಧ್ಯತೆ ಇದೆ ಇದರಲ್ಲಿ ಅಂತ ಹೇಳಿದೆ. ಜೂನ್ 7ನೇ ತಾರೀಕು ಆದಮೇಲೆ ಈ ಕೊರೋನಾ ಅನ್ನುವಂಥ ವ್ಯಾಧಿಗೆ ಔಷಧಿ ಕಂಡುಹಿಡಿಯುವಂಥ ಸಾಧ್ಯತೆಗಳು ಬರುತ್ತೆ ಇದರಲ್ಲಿ. ಅದೇ ರೀತಿಯ ಜೂನ್ 18 ಆದಮೇಲೆ ಅವಘಡಗಳು ಸಂಭವಿಸುವಂಥದ್ದಾಗಲಿ, ಅಂದರೆ ವಿದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಉಲ್ಬಣ ಆಗುವಂಥದ್ದಾಗಲಿ, ಅದೇ ರೀತಿ ನಾರ್ತ್ ಈಸ್ಟ್ ಡೈರೆಕ್ಷನ್ ಇರುವಂಥ ರಾಜ್ಯಗಳಾಗ್ಬೋದು, ಪ್ರದೇಶಗಳಾಗ್ಬೋದು, ರಾಷ್ಟ್ರಗಳಲ್ಲೆಲ್ಲ ವ್ಯಾಧಿ ಜಾಸ್ತಿ ಆಗುವಂಥದ್ದಾಗಲಿ, ಸಾವು ನೋವಿನ ಬಾಧೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಾಗ್ಬೋದು. ಅದೇ ರೀತಿ ಭೂಕಂಪಗಳಾಗುವಂಥ ಸಾಧ್ಯತೆಗಳು, ಜಲಪ್ರಳಯ ಆಗುವಂಥದ್ದಾಗಲಿ, ಸುನಾಮಿ ಥರ ಏನಾದರೂ ಆಗುವಂಥ ಸಾಧ್ಯತೆಗಳು, ಅದೇ ರೀತಿಯಲ್ಲಿ ನದಿ ತೀರದಲ್ಲಿರುವಂಥ ಭೂಮಿ ಕುಸಿತ ಆಗುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳಿದೆ. ವಾಯು ತತ್ವಕಾರಕ ಬಲಿಷ್ಠವಾಗಿ ನೋಡ್ತಾ ಇದ್ದಾರೆ, ವಾಯು ಪ್ರಕೋಪಗಳಾಗುವಂಥ ಸಾಧ್ಯತೆಗಳು, ಇದೆಲ್ಲ ಸಾಧ್ಯತೆಗಳು ಶನಿ ಪ್ರಭಾವದಿಂದ ಆಗುತ್ತೆ ಇದರಲ್ಲಿ. ಈಗ ರೋಗಕಾರಕ್ಕಾಗಿ ರೋಗ ಭಾವದಲ್ಲಿ ಕೂತ್ಕೊಂಡು ಬಲಿಷ್ಠವಾಗಿ ನೋಡ್ತಾ ಇರೋದ್ರಿಂದ ರೋಗದ ಬಾಧೆ ಅನ್ನೋದು ತುಂಬಾ ಕಡೆ ಪಸರಿಸುವಂಥ ಸಾಧ್ಯತೆ ಇದೆ ವಾಯು ತತ್ವಕಾರಕ ಆಗಿರೋದ್ರಿಂದ. ಸೊ ಅದೇ ರೀತಿಯಲ್ಲಿ ಏರ್ಕ್ರಾಫ್ಟ್ ಅಂದರೆ ಏರೋಪ್ಲೇನ್ ಸಂಬಂಧಪಟ್ಟಂತೆ ಅಡಚಣೆಗಳಾಗುವಂಥದ್ದು, ಅದು ಅಪಘಾತಗಳಾಗುವಂಥ ಸಾಧ್ಯತೆಗಳು, ಇದೆಲ್ಲ ಜೂನ್ 18 ಆದಮೇಲೆ ಸಾಧ್ಯತೆಗಳಿದೆ. ಜೂನ್ 18 ಆದಮೇಲೆ ಅಪಘಾತಗಳಾಗ್ಬೋದು ಅಥವಾ ಯುದ್ಧಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ. ಯುದ್ಧದ ಭೀತಿ ಆರಂಭ ಆಗುವಂಥದ್ದಾಗಲಿ, ಯಾವುದೋ ಒಂದು ಪ್ರದೇಶದಲ್ಲಿ ಯುದ್ಧ ಆರಂಭ ಆಗುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಈ ಶನಿಗ್ರಹ ಯಾವಾಗ ವಕ್ರ ಗತಿಯಲ್ಲಿ ಸಂಚಾರ ಆಗ್ತಾ ಇದೆ, ಇದು ಪ್ರಭಾವ ಅನ್ನೋದು ಅಕ್ಟೋಬರ್ ತನಕ ಇರುತ್ತೆ ಅಂತ ಹೇಳಿದೆ. ಅದೇ ಗುರು ಪ್ರಭಾವದಿಂದ ಅದಕ್ಕೆ ಸಂಬಂಧಪಟ್ಟಂತೆ ದೇವಾಲಯಗಳು ಓಪನ್ ಮಾಡುವಂಥದ್ದಾಗಲಿ ಜೂನ್ 29 ಆದಮೇಲೆ ಈಗಲೇ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲ ಅಂದರೆ ದೇಶದ ಯಾವುದ್ಯಾವುದೋ ವಾಣಿಜ್ಯ ಕೇಂದ್ರಗಳಿದೆ, ಎಲ್ಲ ಆರಂಭ ಆಗುವಂಥ ಸಾಧ್ಯತೆಯೂ ಇದೆ ಇದರಲ್ಲಿ. ಆದರೆ ಎಲ್ಲ ನಿಬಂಧನೆಗಳ ಮೇಲೆ ಓಪನ್ ಆಗುವಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಇದರಲ್ಲಿ. ಅದೆಲ್ಲ ಕೂಡ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಹೇಳೋದಂಥದ್ದಾಗಲಿ, ಅಥವಾ ಮಾಸ್ಕ್ ಹಾಕೊಂಡು ಓಡಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬರುವಂಥದ್ದಾಗಲಿ, ಆ ರೋಗಕ್ಕೆ ನಾವು ಅಡ್ಜಸ್ಟ್ ಆಗುವಂಥ ಸಾಧ್ಯತೆಗಳಾಗ್ಬಿಡುತ್ತೆ. ಆ ರೋಗ ಇದ್ರೂ ಕೂಡ ಎಲ್ಲ ವ್ಯವಹಾರಗಳು ಮಾಡುವಂಥ ಸಾಧ್ಯತೆಗಳು ಬರುತ್ತೆ ಇದರಲ್ಲಿ. ಸೊ ಆ ರೀತಿ ಆರಂಭ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ಕಡೆಯಿಂದ ಅದ್ರ ಪ್ರಭಾವ ಇರುತ್ತೆ, ಆದರೂ ಕೂಡ ಎಲ್ಲ ಓಪನ್ ಆಗುತ್ತೆ ಅಂತ ಹೇಳುತ್ತೆ. ಅದೆಲ್ಲ ಒಂದು ಸ್ಟ್ರಿಕ್ಟ್ ಆಗಿ ಓಪನ್ ಆಗುವಂಥದ್ದು ಸಾಧ್ಯತೆ ಇದೆ. ಅಂದರೆ ಸರ್ಕಾರ ಹೇಳುವಂಥ ಕಟ್ಟುನಿಟ್ಟಿನ ನಿಬಂಧನೆಗಳಿಗೆ ಅವಲಂಬಿಸೇ ಇದು ಆರಂಭ ಆಗುತ್ತೆ ಅಂತ ಹೇಳಿದೆ. ಅದನ್ನ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡೆ ಜೀವನ ಸಾಗುವಂಥ ಸಾಧ್ಯತೆ ಇದೆ ಇದರಲ್ಲಿ ಅಂತ ಹೇಳುತ್ತೆ. ವ್ಯಕ್ತಿಗಳಿಗೆ ಕೆಲಸಗಳು ಬದಲಾವಣೆಗಳು ಮಾಡುವಂಥ ಸಾಧ್ಯತೆ ಇದೆ, ಅಥವಾ ಒಂದು ಕೆಲಸ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ದೂರ ಪ್ರದೇಶದಲ್ಲಿ ಕೆಲಸ ಮಾಡಿದರೆ ಕೆಲಸ ಬಿಟ್ಟು ಬರುವಂಥ ಸಾಧ್ಯತೆಗಳು ಇದೆ. ಮನೆ ಬದಲಾವಣೆಗಳು ಮಾಡುವಂಥ ಸಾಧ್ಯತೆಯೂ ಬರುತ್ತೆ ಇದರಲ್ಲಿ. ಕೆಲಸದ ನಿಮಿತ್ತವಾಗಿ ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂಥ ಸಾಧ್ಯತೆಗಳಿದೆ. ಪ್ರಯಾಣದಲ್ಲಿ ಆಯಾಸಕರವಾದ ಪ್ರಯಾಣ ಆಗುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಕೂಡ ಮೇಷರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇರುತ್ತೆ. ಅವರ ತಂದೆಯ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಅವರ ಆಸ್ತಿ ಪ್ರಾಪರ್ಟಿ ಏನಾದರೂ ಮಾಡ್ಕೊಂಡಿದ್ರೆ ಕಳ್ಕೊಳ್ಳುವಂಥದ್ದಾಗಲಿ, ಮಾರುವಂಥದ್ದಾಗಲಿ, ತಗೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಆಗದೇ ಇರುವಂಥದ್ದಾಗಲಿ, ಸೈಟ್ ಇದ್ರೆ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬರುವಂಥದ್ದಾಗಲಿ, ಅಥವಾ ಮನೆ ಬದಲಾವಣೆಗಳು ಮಾಡುವಂಥದ್ದಾಗಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಬಾಡಿಗೆ ಮನೆಗೆ ಹೋಗುವಂಥದ್ದಾಗಲಿ, ಅಥವಾ ಇರುವಂಥ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗುವಂಥದ್ದಾಗಲಿ, ಈ ಥರದ ಯಾವುದಾದ್ರೂ ಸಾಧ್ಯತೆಗಳು ತೋರಿಸುತ್ತೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಅವರ ಪಿತ್ರಾರ್ಜಿತ ಆಸ್ತಿ ಪ್ರಾಪರ್ಟಿಗಳು ಇವ್ರ ಕೈ ತೊಕ್ಕುವಂಥ ಸಾಧ್ಯತೆಗಳು ಇರುತ್ತೆ. ಅವ್ರ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಪ್ರಾಪರ್ಟಿಗಳೇನಾದರೂ ಇದ್ದರೆ ಈಗ ಇತ್ಯರ್ಥ ಆಗಿ ಇವ್ರಿಗೆ ದಕ್ಕದೇ ಇರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಯಾರ ಜೊತೆ ಅದರ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಅದು ಸಮಸ್ಯೆಗಳು ಕೊಡುವಂಥದ್ದಾಗಲಿ, ಯಾರಿಗೋ ಚೆಕ್ ಬರ್ಕೊಟ್ಟಿದ್ರೆ ಅಥವಾ ಶೂರಿಟಿ ಹಾಕಿದ್ರೆ ಅದರಿಂದ ಇವರು ಸಮಸ್ಯೆ ಅನುಭವಿಸುವಂಥದ್ದಾಗಲಿ, ವಿಶೇಷವಾಗಿ ಯಾರ ಜೊತೆ ಬಿಸ್ನೆಸ್ ಪಾರ್ಟ್ನರಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ತೋರಿಸುತ್ತೆ ಅಂತ ಹೇಳಿದೆ. ಅವರ ತಾಯಿಗೆ ಸಂಬಂಧಪಟ್ಟಂಥ ಆಸ್ತಿ ಪ್ರಾಪರ್ಟಿಗಳಲ್ಲಿ ಇವರು ಮದುವೆ ಆದಮೇಲೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೋರಿಸುತ್ತೆ ಇದರಲ್ಲಿ ವಿಶೇಷವಾಗಿ ಅಣ್ಣ ತಮ್ಮಂದರ ಜೊತೆನೂ ವ್ಯಾಜ್ಯಗಳಾಗುವಂಥ ಸಾಧ್ಯತೆಯೂ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ದೋಷಗಳೇನಾದರೂ ಇದೆ, ದೋಷ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ದಾಂಪತ್ಯಕ್ಕೆ ಸಂಬಂಧಪಟ್ಟ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೋರಿಸುತ್ತೆ ಇದರಲ್ಲಿ. ವಿಶೇಷವಾಗಿ ಏನು ಅನ್ಕೊಂಡಿರ್ತಾರೆ ಅವರ ಮೂಲ ಕುಟುಂಬದಿಂದ ಯಾವುದಾದ್ರೂ ಹಣಕಾಸು ಬರುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳು ತೋರಿಸುತ್ತೆ ಅಂತ ಹೇಳಿದ್ರೆ ಇದು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ
ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲ ನಿವಾರಣೆ ಆಗುವಂಥ ಸಾಧ್ಯತೆಗಳಿದೆ. ಅವರ ತಾತನ ಪ್ರಾಪರ್ಟಿನೂ ಕೂಡ ಇವರಿಗೆ ದಕ್ಕುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳಿದೆ. ವಿಶೇಷವಾಗಿ ಅವರ ತಂದೆಯ ಪ್ರಾಪರ್ಟಿಗಳು ಅಂದರೆ ಅವರ ತಾತನ ಪ್ರಾಪರ್ಟಿಗಳು ಈ ಕರ್ಕಾಟಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ದಕ್ಕುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿದೆ. ವಿಶೇಷವಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಕೆಲಸದ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಪ್ಪು ನಿರ್ಧಾರಗಳು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಡಚಣೆಗಳು ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ. ಅಥವಾ ಒಂದು ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗಕ್ಕೆ ಸೇರುವಂಥದ್ದಾಗಲಿ, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರ ಬಿಟ್ಟು ಇನ್ನೊಂದು ವ್ಯಾಪಾರ ಮಾಡುವಂಥದ್ದಾಗಲಿ, ಅದರಲ್ಲಿ ಅಡಚಣೆಗಳಾಗುವಂಥದ್ದಾಗಲಿ, ಲಾಸಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಲ್ಲಿ ಅವರ ಮಕ್ಕಳ ವಿಚಾರವಾಗಿ ವಿಶೇಷವಾಗಿ ಚಿಂತೆಗಳು ಮಾಡುವಂಥದ್ದಾಗಲಿ, ಅವರ ಮಕ್ಕಳ ಲೈಫ್ ಸೆಟ್ಲ್ ಆಗಿಲ್ಲ ಅಂದರೆ, ಒಂದು ಉದ್ಯೋಗ ದೊರಕಿಲ್ಲ ಅಂತಂದರೆ, ಅಥವಾ ಅವರ ಸಂಬಂಧಪಟ್ಟಂತೆ ವಿದ್ಯೆಗೆ ಸಂಬಂಧಪಟ್ಟಂತೆ ಯೋಚನೆಗಳು ಮಾಡುವಂಥದ್ದಾಗಲಿ, ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತೆ ಯೋಚನೆಗಳು ಮಾಡುವಂಥದ್ದಾಗಲಿ, ಅಥವಾ ಮಕ್ಕಳಿಗೆ ಮಕ್ಕಳಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇವರು ಯೋಚನೆಗಳು ಮಾಡುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ತೋರಿಸುತ್ತೆ. ಅದೇ ರೀತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ದೂರ ಪ್ರಯಾಣಗಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ಪ್ರದೇಶದಿಂದ ದೂರ ಪ್ರದೇಶಗಳಿಗೆ ಹೋಗಿ ಬರುವಂಥದ್ದಾಗಲಿ, ಲಾಂಗ್ ಟ್ರಾವೆಲ್ಸ್ ಮಾಡುವಂಥದ್ದಾಗಲಿ. ಅದೇ ಕನ್ಯಾ ರಾಶಿ ಹುಟ್ಟಿರುವಂಥ ಮಕ್ಕಳುಗಳಿಗೋಸ್ಕರ ಕನ್ಯಾ ರಾಶಿ ಹುಟ್ಟಿರುವಂಥ ವ್ಯಕ್ತಿಗಳು ಎಕ್ಸ್ಪೆಂಡಿಚರ್ ಮಾಡುವಂಥದ್ದಾಗಲಿ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಎಕ್ಸ್ಪೆಂಡಿಚರ್ ಮಾಡುವಂಥದ್ದಾಗಲಿ, ಹಳೆಯ ಮನೆ ತಗೊಳ್ಳೋಕ್ಕೋಸ್ಕರ ಎಕ್ಸ್ಪೆಂಡಿಚರ್ ಮಾಡುವಂಥದ್ದಾಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಎಕ್ಸ್ಪೆಂಡಿಚರ್ ಮಾಡುವಂಥದ್ದಾಗಲಿ, ಅಥವಾ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಸೇರಿಸೋಕ್ಕೋಸ್ಕರ ಖರ್ಚು ಮಾಡುವಂಥದ್ದಾಗಲಿ, ಅದೇ ರೀತಿಯಲ್ಲಿ ಮನೆ ಬದಲಾವಣೆಗಳು ಮಾಡುವಂಥದ್ದಾಗಲಿ, ಮನೆ ಆಲ್ಟ್ರೇಷನ್ ಮಾಡುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇರುತ್ತೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಯಾವುದಾದ್ರೂ ಒಂದು ಕೆಲಸಗಳು ಮಾಡಬೇಕು ಅಂತ ಛಲ ಇಟ್ಕೊಂಡು ಅದರಲ್ಲಿ ಸಕ್ಸಸ್ ಆಗುವಂಥದ್ದಾಗಲಿ, ಸಾಧನೆಗಳು ಮಾಡುವಂಥದ್ದಾಗಲಿ, ಅವರ ತಾಯಿಯ ಆಶೀರ್ವಾದ ಅನ್ನೋದು ವಿಶೇಷವಾಗಿರುವಂಥದ್ದಾಗಲಿ, ದೂರ ಪ್ರಯಾಣಗಳು ಮಾಡುವಂಥದ್ದಾಗಲಿ, ಎಜುಕೇಷನ್ ಸಂಬಂಧಪಟ್ಟಂತೆ ದೂರ ಪ್ರದೇಶದಲ್ಲಿ ಅವರಿಗೆ ಸೀಟ್ ಸಿಗುವಂಥದ್ದಾಗಲಿ, ಅಥವಾ ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಅಚೀವ್ಮೆಂಟ್ ಮಾಡುವಂಥದ್ದಾಗಲಿ, ಅಥವಾ ವಿದ್ಯಾಭ್ಯಾಸದ ನಿಮಿತ್ತವಾಗಿ ದೂರ ದೇಶಗಳಿಗೆ ಹೋಗಿ ಬರುವಂಥದ್ದಾಗಲಿ, ಕೆಲಸದ ನಿಮಿತ್ತವಾಗಿ ದೂರ ದೇಶಕ್ಕೆ ಹೋಗಿ ಬರುವಂಥದ್ದಾಗಲಿ, ಏನು ಅಂದ್ಕೊಂಡಿದ್ರೂ ಅದನ್ನು ಸಾಧನೆ ಮಾಡುವಂಥದ್ದಾಗಲಿ, ಇದೆಲ್ಲ ಕೂಡ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇರುತ್ತೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಅವರಿಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಆಸ್ತಿ ಪ್ರಾಪರ್ಟಿ ಮಾಡ್ಕೊಳ್ಳುವಂಥದ್ದಾಗಲಿ, ಅದಕ್ಕೋಸ್ಕರ ಹಣಕಾಸು ಖರ್ಚು ಮಾಡುವಂಥದ್ದಾಗಲಿ, ಒಂದು ಹೊಸದಾದ ಉದ್ಯೋಗ ಆರಂಭ ಮಾಡೋದಕ್ಕೋಸ್ಕರ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ಸರ್ಕಾರಿ ಸಂಬಂಧಪಟ್ಟಂಥ ಉದ್ಯೋಗದ ಅಪೇಕ್ಷೆಯಿಂದ ಹಣಕಾಸು ಖರ್ಚು ಮಾಡುವಂಥ ಸಾಧ್ಯತೆಯೂ ಇರುತ್ತೆ. ಅಥವಾ ಅವರ ಅಣ್ಣ ತಮ್ಮ ಭ್ರಾತೃ ಭಗಿನಿಗೋಸ್ಕರ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆಯೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಇರುತ್ತೆ ಅಂತ ಹೇಳಿದೆ. ವಿಶೇಷವಾಗಿ ಇವರು ಹಣಕಾಸು ಖರ್ಚು ಮಾಡುವಂಥ ಯೋಗದಲ್ಲಿ ಈಗ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಈ ಸಂದರ್ಭದಲ್ಲಿ ಹಣಕಾಸು ಖರ್ಚು ಮಾಡುವಂಥ ಯೋಗ ಅವರಿಗೆ ಇದೆ. ವಿಶೇಷವಾಗಿ ಧನುರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ದೂರ ಪ್ರಯಾಣಗಳು ಮಾಡುವಂಥದ್ದಾಗಲಿ, ಶುಭ ಕಾರ್ಯಗಳಿಗೆ ಪ್ರಯಾಣಗಳು ಮಾಡುವಂಥದ್ದಾಗಲಿ, ಕೆಲಸದ ನಿಮಿತ್ತವಾಗಿ ವಿದೇಶಿ ಪ್ರಯಾಣಗಳು ಮಾಡಿ ಬರುವಂಥದ್ದಾಗಲಿ, ವಿವಾಹ ಕಾರ್ಯಕ್ರಮಗಳಿಗೆ ಆಗಲಿ, ಪುಣ್ಯಕ್ಷೇತ್ರಗಳಿಗೆ ಆಗಲಿ ಯಾತ್ರೆಗಳು ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಅವರ ತಂದೆಯ ಆರೋಗ್ಯದ ನಿಮಿತ್ತವಾಗಿ ದೂರ ಪ್ರಯಾಣಗಳು ಮಾಡಿ ಬರುವಂಥ ಸಾಧ್ಯತೆಗಳಿದೆ. ಅವರ ತಂದೆಯ ಆರೋಗ್ಯದ ನಿಮಿತ್ತವಾಗಿ ಹಣಕಾಸು ಖರ್ಚುಗಳು ಮಾಡುವಂಥದ್ದಾಗಲಿ, ಅವರ ಅಣ್ಣ ತಮ್ಮಂದ್ರ ಅಕ್ಕ ತಂಗಿರ ವಿಚಾರವಾಗಿ ಹಣಕಾಸು ಖರ್ಚುಗಳು ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಧನುರಾಶಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ. ಅದೇ ರೀತಿಯಲ್ಲಿ ಮಕರ ರಾಶಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಹಣಕಾಸು ಖರ್ಚುಗಳು ಮಾಡಿಕೊಳ್ಳುವಂಥದ್ದಾಗಲಿ, ತಂದೆಯ ಆರೋಗ್ಯದ ನಿಮಿತ್ತವಾಗಿ ಹಣಕಾಸು ಖರ್ಚುಗಳು ಮಾಡುವಂಥದ್ದಾಗಲಿ, ಅದೇ ರೀತಿಯಲ್ಲಿ ಸರ್ಕಾರಿ ಸಂಬಂಧಪಟ್ಟಂತೆ ವ್ಯಕ್ತಿಯ ಕಾರಣವಾಗಿ ಹಣಕಾಸು ಖರ್ಚುಗಳು ಮಾಡುವಂಥದ್ದಾಗಲಿ, ಯಾರಿಗಾದ್ರೂ ಲಂಚದ ರೂಪದಲ್ಲಿ ಹಣಕಾಸು ಕೊಟ್ಟರೆ ಅದು ಬರದೇ ಇರುವಂಥದ್ದಾಗಲಿ, ಅಥವಾ ಸರ್ಕಾರಿ ಸಂಬಂಧಪಟ್ಟಂಥ ವಿಚಾರಗಳಿಂದ ಅಥವಾ ಗೌರ್ಮೆಂಟಿಂದ ಟ್ಯಾಕ್ಸ್ ರೂಪದಲ್ಲಿ ಹಣಕಾಸು ಖರ್ಚುಗಳು ಮಾಡಿಕೊಳ್ಳುವಂಥದ್ದಾಗಲಿ, ಕೋರ್ಟು ಕಚೇರಿ ಏನಾದರೂ ಹಲ್ದು ಅದಕ್ಕೋಸ್ಕರ ಅಂದರೆ ಇವರ ತಂದೆಯ ಆಸ್ತಿ ಪ್ರಾಪರ್ಟಿಗಳೇನಾದರೂ ವ್ಯಾಜ್ಯದಲ್ಲಿ ಇದ್ದು ಅದನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಇವರು ಹಣಕಾಸು ಖರ್ಚುಗಳು ಮಾಡುವಂಥ ಪರಿಸ್ಥಿತಿನೂ ಮಕರ ರಾಶಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಬರುತ್ತೆ ಅಂತ ಹೇಳಿದೆ. ಅವರು ಮಾಡಿರುವಂಥ ಆಸ್ತಿ ಪ್ರಾಪರ್ಟಿಗಳು, ಪಿತ್ರಾರ್ಜಿತ ಆಸ್ತಿ ಪ್ರಾಪರ್ಟಿಗಳು ಕಳ್ಕೊಳ್ಳುವಂಥ ಯೋಗನೂ ಕೂಡ ಮಕರ ರಾಶಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಈ ಶಾರ್ಟ್ ಪೀರಿಯಡ್ ಇರುವಂಥ ಸಾಧ್ಯತೆ ಇದೆ ಅಂತ ಹೇಳಿದೆ, ಅಂದರೆ ಅಕ್ಟೋಬರ್ ಒಳಗೆ. ಅದೇ ರೀತಿಯಲ್ಲಿ ಕುಂಭರಾಶಿನ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾದ ಫಲಗಳು ಕೊಡಿದೆ. ತುಂಬ ವರ್ಷಗಳಿಂದ ಇರುವಂಥ ಆಸ್ತಿ ಪ್ರಾಪರ್ಟಿಗಳು ವ್ಯಾಜ್ಯದಲ್ಲಿದ್ದರೆ ಇವರ ಹೆಸರಿಗೆ ಬರುವಂಥದ್ದಾಗಲಿ, ಅವರ ಅಜ್ಜಿಯ ಪ್ರಾಪರ್ಟಿಗಳು ಸಿಗುವಂಥದ್ದಾಗಲಿ, ಅದೇ ರೀತಿ ಇವರ ತಂದೆಯ ಆಸ್ತಿ ಪ್ರಾಪರ್ಟಿಗಳು ಇವರಿಗೆ ಸಿಗುವಂಥ ಯೋಗವನ್ನು ಕೂಡ ಇದೆ ಅಂತ ಹೇಳಿದೆ. ಅದೇ ರೀತಿ ಮೀನರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಏನೋ ಒಂದು ಕೆಲಸಗಳು ಮಾಡೋಕ್ಕೋಗಿ ಅಡಚಣೆಗಳು ಮಾಡ್ಕೊಳ್ಳುವಂಥದ್ದಾಗಲಿ, ಅವಮಾನಗಳು ಮಾಡ್ಕೊಳ್ಳೋದಾಗಲಿ, ಕೆಲಸಗಳಿಗೆ ಬಿಡುವಂಥದ್ದಾಗಲಿ, ಉದ್ಯೋಗ ಬದಲಾವಣೆಗಳು ಮಾಡುವಂಥದ್ದಾಗಲಿ, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದಾಗಲಿ, ಶತ್ರುಗಳು ಎನಿಮೀಸ್ ಕ್ರಿಯೇಟ್ ಆಗುವಂಥದ್ದಾಗಲಿ, ಅಂದರೆ ಫ್ರೆಂಡ್ಸೇ ಎನಿಮೀಸ್ ಆಗುವಂಥದ್ದಾಗಲಿ, ಇದೆಲ್ಲ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಯೂ ಕೂಡ ಇವರಿಗೆ ಇರುತ್ತೆ. ಇದು ಎಚ್ಚರವಾಗಿ ಇರಬೇಕು ಅಂತ ಹೇಳ್ತಾರೆ. ಇದು ಚಿಕ್ಕದಾದ ಶನಿಗ್ರಹ ಯಾವಾಗ ವಕ್ರಗತಿನಲ್ಲಿ ಸಂಚಾರ ಆಗ್ತಾ ಇದೋ ಇದು ಚಿಕ್ಕದಾದ ನಿವಾರಣೆ. ನಮಸ್ತೆ. ಲೋಕ ಸಮಸ್ತ ಸುಖ.